ಇವತ್ತು ಏನು ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದ್ರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನು, ಒಂದು ಉದ್ದೇಶನ ಇಟ್ಕೊಂಡು ಬಂದಿದ್ದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನು ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನು ನೀಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖೇನವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇದು ಲೈಟ್ ಬಾಯ್ಸ್ ಇರ್ಬೋದು, ಅಥವಾ ಕಾರ್ಮಿಕರಿರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದರೆ ವೃತ್ತಿ ಮಾಡ್ತಾ ಇರುವಂಥವ್ರಿಗೆ ಉದ್ಯೋಗಾವಕಾಶವನ್ನು ಕೂಡ ಚಿತ್ರಗಳನ್ನು ಮಾಡೋ ಮುಖೇನವಾಗಿ ಅವ್ರಿಗೊಂದು ಉದ್ಯೋಗ ನಡೆದಾಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನು ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನು ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಸರ್, ಈಗಾಗಲೇ ರಾವೆನ್ ಅನ್ನೋ ಚಿತ್ರವನ್ನು ಈಗಾಗಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಅಂದರೆ ಇನ್ನು ನನ್ನ ಪ್ರಕಾರ ಸೆಪ್ಟೆಂಬರ್ 11, ಅಂದರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೊಡಕ್ಷನ್ನು, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದಂ ಅಂತ ಚಿತ್ರ ಕೂಡ ನಡೀತಾ ಇದೆ. ಅದು ಮೇಬಿ ಇನ್ನೊಂದು ವರ್ಷ ಸರ್. ನಿಮ್ಮ ಪ್ರೊಡಕ್ಷನಿಂದ ಹೊಸಬರುಗಳಿಗೆಲ್ಲ ಚಾನ್ಸ್ ಕೊಡ್ತೀರಾ ಸರ್? ಖಂಡಿತ. ಯಾಕಂದರೆ ರಾವೆನ್ ಚಿತ್ರದಲ್ಲಿ ನಾವು ಕೊಟ್ಟಿರೋದೆಲ್ಲ ಹೊಸಬ್ರಿಗೆ ಅವಕಾಶ. ನಿಮಗೆಲ್ಲ ಗೊತ್ತಿರಬೇಕು, ರೋಡ್ ರಮ್ಯ ಖ್ಯಾತಿಯ ದಿಲೀಪ್ ಪೈ ಅವರು ಹೀರೋ ಆಗಿ ನಟಿಸಿದ್ದಾರೆ. ಅದೇ ರೀತಿ ಜೊತೆಯಲ್ಲಿ ಸೀರಿಯಲ್ ಇದ್ದಂತಹ ನಮ್ಮ ದೇವಯ್ಯ ಅವರು, ಅಂದರೆ ಅನಿರುದ್ಧ ಸರ್ ಆದ್ಮೇಲೆ ಇನ್ನೊಬ್ಬರು ಇದ್ರಲ್ಲ ದೇವಯ್ಯ ಅಂತ, ಅವರು ಇದರಲ್ಲಿ ಅವರು ಕೂಡ ನಾಯಕ ಡೈರೆಕ್ಟರಾಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಹೊಸಬ್ರೆ. ಮತ್ತು ಸ್ವಪ್ನ ಶೆಟ್ಟಿಗರ್ ಅಂತ ಅವರು ಕೂಡ ಹೊಸಬ್ರೆ ಹೀರೋಯಿನ್ನು, ಅವರು ಕೊಟ್ಟಿದ್ದೀವಿ. ಮತ್ತು ಮಂಗಳೂರು ದಿನೇಶ್ ಅವರು ಈ ಚಿತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಸುಚೇಂದ್ರ ಪ್ರಸಾದ್ ಅವರು ಹಿರಿಯ ನಟರು, ಅವರು ಕೂಡ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ರೀತಿ ತುಂಬ ದೊಡ್ಡ ಒಂದು ತಾರಾಗಣ ಇರುವಂತಹ, ಮತ್ತು ಡಾಕ್ಟರ್ ಲೀಲಾ ಮೋಹನ್ ಅವರು ಮಾಡಿದ್ದಾರೆ, ಶ್ರೇಯಸ್ ಅವರು ಮಾಡಿದ್ದಾರೆ, ರಾಘವೇಂದ್ರ ಅವರು ಮಾಡಿದ್ದಾರೆ. ಈ ಥರ ಅಂದರೆ ತುಂಬ ದೊಡ್ಡ ಒಂದು ಚಿತ್ರತಂಡದಲ್ಲಿದೆ. ಅದೇ ರೀತಿ ನಮ್ಮ ನಿರ್ದೇಶಕರು ಅಷ್ಟೇ ಭಾಳ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ವೇದ್ ಅವರು. ಹಾಗೆ ಮ್ಯೂಸಿಕ್ಕನ್ನು ಮ್ಯಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ DOP ರಾಕೇಶ್ ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಒಂಥರ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಒಂಥರ ಸಸ್ಪೆನ್ಸ್, ಥ್ರಿಲ್ಲರ್, ಆ ರೀತಿಯಾದಂಥ ಒಂದು ಚಿತ್ರ ಸೆಪ್ಟೆಂಬರ್ 11ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಆಗೋ ಮುಖೇನವಾಗಿ. ಬರೀ ನಮ್ಮ ಈ ಕರ್ನಾಟಕ ಅಲ್ಲ, ಆಲ್ ಓವರ್ ಎಲ್ಲ ಕಡೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡ್ತೀರಾ ಸರ್? ಸರ್, ಈಗ ಕನ್ನಡದಲ್ಲಿ ಫಿಕ್ಸ್ ಮಾಡಿದ್ದೀವಿ. ಅದೇ ರೀತಿ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ವೀಕಲ್ಲೇ ಒಂದು ಮೀಟಿಂಗ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ, ಸೆಪ್ಟೆಂಬರಿಂದ ನಮಗೆ 2 ತಿಂಗಳು ಅವಕಾಶ ಇರೋದ್ರಿಂದ ಪ್ಲ್ಯಾನ್ ಮಾಡಿ ಮೋಸ್ಟ್ ಆಫ್ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗೆ ಸೆಪ್ಟೆಂಬರ್ 11ಕ್ಕೆ ರಾವೆನ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಪ್ರೇಕ್ಷಕರಿಗೆ ಸರ್, ಇವತ್ತು ಸಿನಿ ಪ್ರೇಕ್ಷಕರಿದ್ರೇ ಕನ್ನಡ ಚಿತ್ರೋದ್ಯಮ, ಕನ್ನಡ ಚಿತ್ರರಂಗ. ಹಾಗಾಗಿ ಕನ್ನಡ ಚಿತ್ರೋದ್ಯಮದ ಅನೇಕ ದಿಗ್ಗಜರುಗಳು ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಶಂಕರಣ್ಣ ಇರ್ಬೋದು, ಈ ರೀತಿ ಅಂದರೆ ಘಟಾನುಘಟಿಗಳು, ಅಂದರೆ ಖಳನಾಯಕ ನಟರುಗಳಿರ್ಬೋದು, ಅಂದರೆ ನಿರ್ದೇಶಕರುಗಳಿರ್ಬೋದು, ಪುಟ್ಟಣ್ಣ ಕಣಗಾಲರು, ಈ ರೀತಿ ಅನೇಕ ದಿಗ್ಗಜರುಗಳು ಈ ಕನ್ನಡ ಚಿತ್ರೋದ್ಯಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಹಾಗಾಗಿ ಆ ಚಿತ್ರೋದ್ಯಮವನ್ನು ನಾವೆಲ್ಲ ಮುಂದೆ ಬರುವಂತಹ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞಾನರು ಎಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರೋದ್ಯಮವನ್ನು ತಗೊಂಡ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸದಭಿರುಚಿ ಚಿತ್ರಗಳನ್ನು ನಾವು ಕೊಟ್ಟಾಗ ಪ್ರೇಕ್ಷಕರು ಖಂಡಿತ ಒಂದು ಚಿತ್ರವನ್ನು ಗೆಲ್ಲಿಸ್ತಾರೆ, ನೋಡ್ತಾರೆ. ನಾವು ಒಳ್ಳೆ ಚಿತ್ರಗಳನ್ನು ಕೊಡದೆ ಅವ್ರು ಬಂದಿಲ್ಲ ಅಂತ ಹೇಳೋದಕ್ಕಿಂತ ನಾವು ಒಳ್ಳೆ ಚಿತ್ರಗಳನ್ನು ಕೊಡಬೇಕು. ಆಗ ಕನ್ನಡ ಚಿತ್ರೋದ್ಯಮ ಇಡೀ ಪ್ರಪಂಚದ ಯಾವುದೇ ಚಿತ್ರೋದ್ಯಮಕ್ಕಿಂತ ಏನು ಕಡಿಮೆ ಏನಿಲ್ಲ. ಹಾಗಾಗಿ ಇವತ್ತು ಕಾಲಿವುಡ್ಡು, ಬಾಲಿವುಡ್ಡು, ಹಾಲಿವುಡ್ಡು ಎಲ್ಲ ಹುಡುಗಿಂತ ನಮ್ಮ ಸ್ಯಾಂಡಲ್ವುಡ್ಡು ಎವರ್ಗ್ರೀನ್ ಸೂಪರ್
ಬಿಟ್ಟೆ. ಸ್ಯಾಂಡಲ್ ಅಂದ್ರೆ ಏನು ಹೇಳಿ, ಈಗ ಘಮ ನಂಬರ್ ಘಮ. ಒನ್ ಆಗೈತಲ್ಲ ಸರ್ ನಮ್ಮ ಸ್ಯಾಂಡಲ್ವುಡ್ KGF ಬಂದ ಮೇಲೆ ನಂಬರ್ ಒನ್ ಹೌದು, KGF, ಕಾಂತಾರ ಮತ್ತು ಈ ರೀತಿ ಅದ್ಭುತ ಚಿತ್ರಗಳನ್ನು ಕೊಟ್ಟಂಥ ಕನ್ನಡ ಚಿತ್ರೋದ್ಯಮ ನಿಜವಾಗ್ಲೂ ಇವತ್ತು ಬೇರೆ ಲೆವೆಲಲ್ಲೇ ಇದೆ. ಅದನ್ನು ನಾವು ಎಲ್ಲರೂ ಒಳ್ಳೆಯ ಸದ್ಭಕ್ತಿ ಚಿತ್ರಗಳನ್ನು ಕೊಡೋ ಮುಖೇನವಾಗಿ ಕನ್ನಡ ಪ್ರೇಕ್ಷಕರಿಗೆ ಮನರಂಜಿಸಬೇಕು, ಅವ್ರಿಗೆಲ್ಲೂ ಕೂಡ ಬೋರ್ ಆಗಬಾರ್ದು. ಆ ರೀತಿ ಚಿತ್ರಗಳನ್ನು ಕೊಟ್ಟು, ಯಾಕಂದರೆ ಜನಗಳು ಬಂದು ಚಿತ್ರ ನೋಡೋದಕ್ಕೆ ಅವರು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಅವರು ತಮ್ಮ ಇರುವ ಒತ್ತಡಗಳು, ಕೆಲಸಗಳು ರಿಲ್ಯಾಕ್ಸ್ಗೆ ಅಥವಾ ಒಂದು ಏನೋ ಮೆಸೇಜ್ ತೊಗೊಳಕ್ಕೆ ಅಥವಾ ಏನೋ ಒಂದು ಎಂಜಾಯ್ಗಂತ ಚಿತ್ರವನ್ನು ನೋಡೋಕ್ಕೆ ಬರ್ತಾರೆ. ಹಂಗೆ ಬಂದಾಗ ನಾವು ಅವ್ರಿಗೆ ಖುಷಿಯನ್ನು ನೀಡಬೇಕು, ಒಂದು ಎಂಟರ್ಟೈನ್ಮೆಂಟನ್ನು. ಅವ್ರಿಗೆ ಬೋರ್ ಆಗದ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಅವ್ರುಗಳ ಒಂದು ಏನು ಅಪೇಕ್ಷೆ ಇದೆ, ಒಳ್ಳೆ ಚಿತ್ರ ಕೊಡಬೇಕು ಅನ್ನೋದು, ಆ ರೀತಿ ಕನ್ನಡ ಚಿತ್ರೋದ್ಯಮಕ್ಕೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರವಾಗಿ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ಮಾಣ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ಮದು ಒಂದು ಅಳಿಲು ಸೇವೆಯನ್ನು ನಿರಂತರವಾಗಿ ಮಾಡೋಣ ಅಂತ ಹೇಳಿ ಈ ಮುಖಾಂತರವಾಗಿ ವಿಶ್ವ ಪ್ರೊಡಕ್ಷನ್ಸ್ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು.